ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸ್ಪಾಟ್ ನಿಂದನೇ ರಂಜಿತ್. ಗುಡ್ ಮಾರ್ನಿಂಗ್. ಸದ್ಯ ಈಗ ನೀವು ಕೂಡ ಆ ಸ್ಪಾಟ್ ಇಂದನೇ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದೀರಿ. ಜೊತೆಗೆ ಏನ್ ಆಗ್ತಾ ಇದೆ ಸದ್ಯ ಅಲ್ಲಿನ ಪರಿಸ್ಥಿತಿ ನೋಡ್ತಾ ಇದ್ರೆ ಜನರಿಗೆ ಒಂದಿಷ್ಟು ಗೊಂದಲ, ಕೆಲವೊಂದ್ ಕಡೆ ಯುದ್ಧ ನಡೆದು ಹೋಗುತ್ತಾ ಅನ್ನುವಂಥ ಕುತೂಹಲ ಕೂಡ ಕಾಡ್ತಾ ಇದೆ. ಅಲ್ಲಿರುವಂತ ಸನ್ನಿವೇಶ, ಅಲ್ಲಿರುವಂತ ಪರಿಸ್ಥಿತಿ ನೋಡ್ತಾ ಇದ್ರೆ ನಿಮ್ಗೆ ಏನ್ ಅನಿಸ್ತಾ ಇದೆ? ನಿಕೇಶ್ ಕೊಠಾರಿ, ಗುಡ್ ಮಾರ್ನಿಂಗ್. ನೋಡಿ, ನಿಕೇಶ್ ಕೊಠಾರಿ ನಿರಂತರವಾಗಿ ಪಾಕಿಸ್ತಾನ ಕದನ ವಿರಾಮವನ್ನ ಉಲ್ಲಂಘನೆ ಮಾಡ್ತಾ ಇದೆ. ಕುಪ್ವಾರದಲ್ಲಿ ಮೊನ್ನೆ ರಾತ್ರಿ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಮಾಡಿದಂತ ಪಾಕಿಸ್ತಾನ ಸೇನೆಗೆ ಭಾರತ ಸೇನೆ ಸರಿಯಾದಂತ ಪ್ರತ್ಯುತ್ತರವನ್ನ ಕೊಟ್ಟಿತ್ತು. ರಾತ್ರಿ ಇಡೀ ಕುಪ್ವಾರದಲ್ಲಿ ಗುಂಡಿನ ಚಕಮಕಿ ನಡೆದಿತ್ತು. ಅದಾದ ನಂತರ ಇದೀಗ 4ನೇ ಬಾರಿ ಕದನ ವಿರಾಮವನ್ನ ಉಲ್ಲಂಘನೆ ಮಾಡ್ತಾ ಇದೆ ಪಾಕಿಸ್ತಾನ. ಪೂಂಚ್ನ ಗಡಿಯಲ್ಲಿ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿಯನ್ನ ರಾತ್ರಿ ಇಡೀ ನಡೆಸಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಭಾರತೀಯ ಸೇನೆಯು ಕೂಡ ಸರಿಯಾದಂತ ಪ್ರತ್ಯುತ್ತರವನ್ನ ಪೂಂಚ್ನಲ್ಲಿ ಕೊಟ್ಟಿದೆ. ನಾನು ಹಿಂದೆ ಒಂದು CRPF ನ ಏನು ಬಂಕರ್ ಹೋಗ್ತಾ ಇದೆ ನೋಡಿ ನಿಕೇಶ್ ಕೊಠಾರಿ, ಇದು ಇಲ್ಲಿನ ಚಿತ್ರಣ. ಪ್ರತಿ ಕ್ಷಣವೂ ಕೂಡ ಇಲ್ಲಿ ಬಂಕರ್ಗಳ ಓಡಾಟ, ಹಾಗೆ ಸೇನಾ ವಾಹನಗಳು ಸೇರಿದಂತೆ ಎಲ್ಲವೂ ಕೂಡ ಇಲ್ಲಿ ಅಡಿಗಡಿಗೂ ಕ್ಷಣಕ್ಕೂ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ. ನಿನ್ನೆ ಸಂಜೆ ಹೊತ್ತಿಗೆ ಸುಮಾರು 7 ಗಂಟೆ ಸುಮಾರಿಗೆ ರಕ್ಷಣಾ ಸಚಿವ ರಂಜಿತ್ ಆಗಿ ಅಲ್ಲಿ ಕ್ಯಾಮ್ರಾ ಸ್ವಲ್ಪ ಪ್ಯಾನ್ ಮಾಡಿ ಅಲ್ಲಿ ಏನ್ ಆಗ್ತಾ ಇದೆ ಅಂತ ಸ್ವಲ್ಪ ತೋರಿಸಿ. ಖಂಡಿತ ನಿಕೇಶ್ ಕೊಠಾರಿ, ನೋಡಿ ಇದು ರಾಜ್ಬಾಗ್ನ ಸರ್ಕಲ್. ನನ್ನ ಹಿಂದ್ಗಡೆ ಕಾಣಿಸೋದು ನಿಕೇಶ್ ಕೊಠಾರಿ ನೋಡಿ ರಾಜ್ಬಾಗ್ ಪೊಲೀಸ್ ಸ್ಟೇಷನ್. ರಾಜ್ಬಾಗ್ನ ಪೊಲೀಸ್ ಸ್ಟೇಷನ್ ನ ಎದುರುಗಡೆ ಸಂಪೂರ್ಣ ಬ್ಯಾರಿಕೇಡಿಂಗ್ ಗಳನ್ನ ಹಾಕಿ ಎಲ್ಲ ಇಲ್ಲಿ ಬಂದೋಬಸ್ತ್ ಮಾಡಿದ್ದಾರೆ. ಈ ಕಡೆ ನೋಡಿ ನಿಕೇಶ್ ಕೊಠಾರಿ, ಈ ಸರ್ಕಲ್ ಇಲ್ಲೇ ಮುಂದಕ್ಕೆ ಹೋದ್ರೆ ಒಂದು ಸ್ಕೂಲ್ ಇದೆ. ಆ ಸ್ಕೂಲ್ ಹತ್ರನೂ ಕೂಡ ಪೊಲೀಸ್ ಮತ್ತೆ ಸೇನಾ ಸಿಬ್ಬಂದಿ ನಿಯೋಜನೆ ಆಗಿದ್ದಾರೆ. ಮುಂದ್ಗಡೆ ರೇಡಿಯೋ ಝೋನ್ ಇದೆ. ಆ ಝೋನ್ ಅಲ್ಲಂತೂ ವಾಚಿಂಗ್ ಟವರ್ ಗಳ ಮೂಲಕ ಅಲ್ಲಿ ಸೇನಾ ಸಿಬ್ಬಂದಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಜನರ ಓಡಾಟ ಕಮ್ಮಿ ಇದೆ. ಬೆಂಗಳೂರಿನಲ್ಲಿ 7 ಗಂಟೆ ಸುಮಾರಿಗೆ ಇಷ್ಟು ಬಿಸಿಲಾಗೋದಿಲ್ಲ ನಿಕೇಶ್ ಕೊಠಾರಿ, ಆದ್ರೆ ಕರ್ನಾಟಕದಲ್ಲಿ ಇಲ್ಲೂ ನೋಡಿ ಸುಮಾರು 11 ಗಂಟೆ 12 ಗಂಟೆ ಹೊತ್ತಿಗೆ ಎಷ್ಟು ಬಿಸಿಲಾಗುತ್ತೆ ಅಷ್ಟು ಬಿಸಿಲಿದೆ ಇಲ್ಲಿ. ಅಂದ್ರೆ ಇಲ್ಲಿನ ಪ್ರಕೃತಿಯ ವಿಸ್ಮಯ ಅದು. ಬೆಳಿಗ್ಗೆ ಬೇಗ ಬಿಸಿಲಾಗತ್ತೆ, ಸಂಜೆಯವರೆಗೂ ಕೂಡ ಹಗಲಿರುತ್ತೆ. ಇದು ಇಲ್ಲಿನ ಚಿತ್ರಣ. ಜನ ಎಲ್ಲ ಬೆಳಿಗ್ಗೆ ವಾಕಿಂಗ್ ಬರೋರು ಎಲ್ಲರೂ ಕೂಡ ಸ್ವಲ್ಪ ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಮುಂದ್ಗಡೆ ಹೋದ್ರೆ ಒಂದು ಪಾರ್ಕ್ ಇದೆ. ಆ ಪಾರ್ಕ್ ನಲ್ಲಿ ಜನ ಎಷ್ಟೊತ್ತಿಗೆ ಇರ್ತಾರೆ, ಆದ್ರೆ ಈಗ ಈ ಹೊತ್ತಿಗೆ ಕಮ್ಮಿ ಇದ್ದಾರೆ. ಈ ಘಟನೆ ಎಲ್ಲ ಆದ ನಂತರ ಅಲ್ಲಿ ಬರೋರ ಸಂಖ್ಯೆ ಕಡಿಮೆ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದು ನಾನಿದ್ದಂತ ಜಾಗದ ಚಿತ್ರಣ. ಸದ್ಯದ ಈ ಕಾಶ್ಮೀರ ಮತ್ತೆ ಜಮ್ಮುವಿನ ಪರಿಸ್ಥಿತಿ ಹೇಗಿದೆ ಅಂತ ಕೇಳಿದ್ರೆ, ಕದನ ವಿರಾಮವನ್ನ ಉಲ್ಲಂಘನೆ ಮಾಡ್ತಾ ಇರುವಂತ ಪಾಕಿಸ್ತಾನ ಒಂದ್ ಕಡೆಯಲ್ಲಿ, ಸರಿಯಾದ ಉತ್ತರ ಕೊಡ್ತಾ ಇರುವಂತ ಭಾರತ ಮತ್ತೊಂದ್ ಕಡೆಯಲ್ಲಿ. ಇದೆಲ್ಲದರ ನಡುವೆ ಭಾರತದ ಸೇನಾ ಆಪರೇಷನ್ಗಳು ನಿರಂತರವಾಗಿ ನಡೀತಾ ಇದೆ. ಅಡಿಗಡಿಗೂ ಕ್ಷಣಕ್ಕೂ ಕೂಡ ಇಲ್ಲಿ ಸೇನಾ ವಾಹನಗಳು ತಿರುಗ್ತಾ ಇದಾವೆ. ಈ ಜಾಗ ಸ್ವಲ್ಪ ಸೇಫ್ ಇರುವಂತ ಜಾಗ ಶ್ರೀನಗರದ ರಾಜ್ಬಾಗ್. ಯಾಕಂತ ಹೇಳಿದ್ರೆ ಇಲ್ಲಿ ಗೌರ್ಮೆಂಟ್ ಅಫಿಷಿಯಲ್ಸ್ ಜಾಸ್ತಿ ಇದ್ದಾರೆ, ಗವರ್ಮೆಂಟ್ ಹೆಡ್ ಕ್ವಾರ್ಟರ್ಸ್ ಜಾಸ್ತಿ ಇದಾವೆ, ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ಗಳು ಜಾಸ್ತಿ ಇದಾವೆ. ಇಲ್ಲಿಂದನೇ ಎಲ್ಲವೂ ಕೂಡ ಆಪರೇಟ್ ಆಗ್ಬೇಕು. ಹಾಗಾಗಿ ಇಲ್ಲಿಂದನೇ ಎಲ್ಲವನ್ನು ಕೂಡ ಆಪರೇಟ್ ಮಾಡ್ತಾ ಇರ್ತಾರೆ. ಸದ್ಯ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದ್ರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ಅದಕ್ಕೂ ಮುನ್ನ ರಾಜನಾಥ್ ಸಿಂಗ್ CDS ಅನಿಲ್ ಚೌಹಾಣ್ ಅವರನ್ನ ಭೇಟಿಯಾಗಿ ನೌಕಾಸೇನೆ, ವಾಯುಸೇನೆ, ಭೂಸೇನೆಯ ಸಂಪೂರ್ಣವಾದಂತ ಸನ್ನದ್ಧ ಸ್ಥಿತಿಯ ಬಗ್ಗೆ ರಕ್ಷಣಾ ಸಚಿವರಿಗೆ ವಿವರಿಸಿದ್ದಾರೆ. ರಕ್ಷಣಾ ಸಚಿವರು ಅದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆಗೆ ಹೋಗಿ ನಿನ್ನೆ ಡೆಲ್ಲಿಯಲ್ಲಿ ಅವ್ರ ಜೊತೆಯಲ್ಲಿ ಮಾತಾಡಿದ್ದಾರೆ. ಒಂದೊಂದು ಬಹಳ ಕ್ಲಿಯರ್ ಆಗಿದೆ. ಕಾಶ್ಮೀರದಿಂದ ಭಾರತ ಸೇನೆ ಪಾಕಿಸ್ತಾನಕ್ಕೆ ಒಂದು ಸಂದೇಶವನ್ನ ರವಾನಿಸಿ ಆಗಿದೆ. ಆ ಮೂಲಕ ಪಾಕಿಸ್ತಾನ ಈಗ ಭಯೋತ್ಪಾದಕ ನೆಲೆಗಳನ್ನ ಉಳಿಸ್ಕೊಳ್ಳೋದಕ್ಕಂತೂ ಖಂಡಿತ ಸಾಧ್ಯ ಇಲ್ಲ. ಭಾರತ ಸರ್ವನಾಶ ಮಾಡಿ ಬಿಡುತ್ತೆ. ಪಾಕಿಸ್ತಾನ ತನ್ನ ಬುಡವನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನ ಈಗ ಮಾಡಬೇಕಾಗಿದೆ. ಸದ್ಯಕ್ಕೆ ಸೇನಾ ಕಾರ್ಯಾಚರಣೆ ನಿರಂತರವಾಗಿ ರಾತ್ರಿ ಹಗಲು ಏನದೆ ವಿದೌಟ್ ರಜೆಯಲ್ಲಿ ಸೇನಾ ಸಿಬ್ಬಂದಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಪೆಹಲ್ಗಾಂವ್ ಸೇರಿದಂತೆ ಬೈಸ್ರಾಯ್ನಲ್ಲಿ ಕುಂಬಿಂಗ್ ಕಾರ್ಯಾಚರಣೆ ನಡೀತಾ ಇದೆ. ಅಲ್ಲಿದ್ದಂತ ಕೆಲವು ಭಯೋತ್ಪಾದಕರ ಮನೆಗಳು, ಅವರ ಮೂಲ ನೆಲೆಗಳನ್ನ ಸಂಪೂರ್ಣ ಧ್ವಂಸ ಮಾಡ್ತಾ ಇದ್ದಾರೆ. ಪ್ರತಿದಿನ 7-8 ಈ ಆತಂಕವಾದಿಗಳು, ಈ ಭಯೋತ್ಪಾದಕರಿಗೆ ಸಹಕಾರ ಕೊಡ್ತಾ ಇದ್ದಂತ ಆತಂಕವಾದಿಗಳ ಮನೆಗಳನ್ನ ಧ್ವಂಸ ಮಾಡಿದ್ದಾರೆ. ಅದೆಲ್ಲದರ ಹೊರತಾಗಿ ಕಾಶ್ಮೀರದ ಜನ ಸ್ವಲ್ಪ ಆತಂಕದಲ್ಲಿರೋದ್ರಿಂದಾಗಿ ಸದ್ಯಕ್ಕೆ ಜನರ ಓಡಾಟ ಎಲ್ಲಾ ಕಡೆಗಳಲ್ಲಿ ಸ್ವಲ್ಪ ಕಡಿಮೆ ಕಂಡು ಬರ್ತಾ ಇದೆ. ಹೀಗೆ ಈ ಒಂದು ಮನೆಗಳನ್ನ ದಾಳಿ ಮಾಡೋ ಸಮಯದಲ್ಲಿ ಸೇನಾ ಸಿಬ್ಬಂದಿಗೆ ಅಲ್ಲಿ ಹೆಚ್ಚಿನ ಸಂಖ್ಯೆಯ ಶಸ್ತ್ರಾಸ್ತ್ರಗಳು, ಬಂದೂಕು ಹಾಗೆ ಸ್ಫೋಟಕಗಳು ಕೂಡ ಸಿಕ್ಕಿದಾವೆ. ಅದೆಲ್ಲವನ್ನು ಕೂಡ ಭಾರತೀಯ ಸೇನೆ ಸದ್ಯಕ್ಕೆ ಈಗ ಸೀಸ್ ಮಾಡಿದ್ದಾರೆ. ನಿರಂತರವಾಗಿ ಬಾರ್ಡರ್ ನಲ್ಲಿ ಕದನ ವಿರಾಮವನ್ನ ಉಲ್ಲಂಘನೆ ಮಾಡ್ತಾ ಇರುವಂತ ಪಾಕಿಸ್ತಾನ, ಅದ್ರ ಜೊತೆಗೆ
ಪಿಒಕೆಯ ಗಡಿಯಲ್ಲಿ ಭಾರತೀಯ ಸೇನಾ ಸಮರಾಭ್ಯಾಸವನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುನೀರ್ ತನ್ನ ಇಡೀ ಪರಿವಾರವನ್ನ, ಇಡೀ ಕುಟುಂಬವನ್ನ ಬ್ರಿಟನ್ಗೆ ಕಳಿಸ್ಕೊಟ್ಟಿದ್ದಾನೆ. ಆತನಿಗೆ ಭಯ ಇದೆ, ಪಾಕಿಸ್ತಾನ ಯಾವ ಸಮಯದಲ್ಲಿ ಏನ್ ಬೇಕಾದ್ರೂ ಮಾಡುತ್ತೆ ಅಂತ ಹೇಳಿ. ಭಾರತ ಜಲ ದಿಗ್ಬಂಧನವನ್ನ ಪಾಕಿಸ್ತಾನಕ್ಕೆ ವಿಧಿಸಿದೆ. ಇದು ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತಾಗಿದೆ. ನೋಡಿ, ಶಹಬಾಜ್ ಶರೀಫ್ ಅವ್ರು ಹೇಳ್ತಾ ಇದ್ದಾರೆ, ಪಾಕಿಸ್ತಾನ ಒಂದು ವೇಳೆ ಈ ಒಂದು ಬೈಸ್ರನ್ನಲ್ಲಿ ದಾಳಿ ಆಯ್ತಲ್ಲ, ಇದಕ್ಕೆ ಭಯೋತ್ಪಾದಕರ ಕುಕೃತ್ಯ ಇದೆ ಅನ್ನೋದಾದ್ರೆ ನಾವು ಕೂಡ ಒಂದು ಆಂತರಿಕವಾಗಿ ತನಿಖೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಬ್ರು ನೋಡಿ, ಇಲ್ಲೊಬ್ರು ನಾವು ಮಾತಾಡ್ಸೋ ಪ್ರಯತ್ನ ಮಾಡಿದ್ರು, ಅವ್ರು ಹಂಗೆ ಹೋದ್ರು. ಅವರು ನೋಡಿ, ಇಲ್ಲಿ ಹಿಂದೆ ಇನ್ನೊಂದು CRPF ನ ವೆಹಿಕಲ್ ಕೂಡ ಮೂವ್ ಆಗ್ತಾನೆ ತಾವು ಗಮನಿಸ್ತಾ ಇದ್ರಿ. ಪ್ರತಿ ಕ್ಷಣವೂ ಕೂಡ ಮಿನಿಟ್ ಟು ಮಿನಿಟ್ ಇಲ್ಲಿ ವೆಹಿಕಲ್ ಗಳೆಲ್ಲ ಮೂವ್ ಆಗ್ತಾ ಇದಾವೆ. ಅದ್ರ ಜೊತೆಗೆ ಪ್ರವಾಸಿಗರು ಪೆಹಲ್ಗಾವ್ ಒಂದನ್ನ ಹೊರತುಪಡಿಸಿದ್ರೆ ಬೇರೆ ಬೇರೆ ಕಡೆಗಳಿಗೆ ನಿಧಾನವಾಗಿ ಈಗ ಪ್ರವಾಸಿಗರ ಹರಿವು ಆಗ್ತದೆ. ಯಾಕಂತ ಹೇಳಿದ್ರೆ ಈ ಮೊದಲೇ ಬುಕಿಂಗ್ ಆದಂತ ಪ್ರವಾಸಿಗರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಒಂದು ಕಡೆಯಲ್ಲಿ ಆತಂಕ ಇದ್ರೂ ಕೂಡ ಪೆಹಲ್ಗಾವ್ ಹೊರತುಪಡಿಸಿ ಬೇರೆ ಬೇರೆ ಕಡೆಗಳಿಗೆ ಮೂವ್ ಆಗ್ತಿರೋದನ್ನ ಗಮನಿಸ್ತಾ ಇದೀವಿ. ಪೊಲೀಸ್ ಸ್ಟೇಷನ್ ಅಲ್ಲಿ ನೋಡಿ, ಎಲ್ಲ ಸಿಬ್ಬಂದಿಯಲ್ಲಿ ನಿಂತ್ಕೊಂಡು ಕಾಯ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ನಿಧಾನಕ್ಕಾಗಿ ಕಾಶ್ಮೀರದ ಜನ ತೆರೆದುಕೊಳ್ತಾ ಇದ್ದಾರೆ. ಒಟ್ಟಾರೆ ಗಮನಿಸ್ತಾ ಹೋದ್ರೆ ಪ್ರಕ್ಷುಬ್ಧ ವಾತಾವರಣ ಪಾಕಿಸ್ತಾನದ ದಾಳಿಯ ಆದ ನಂತರ, ಭಯೋತ್ಪಾದಕ ದಾಳಿ ಆದ ನಂತರ ಕಾಶ್ಮೀರದಲ್ಲಿ ಇದೆ. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ರೂಟ್ ಲೆವೆಲ್ ಏನೇನೋ ಆರ್ಮಿ ಆಪರೇಷನ್ ಆಗ್ತಾ ಇದೆ, ಅವ್ರ ಜೊತೆಗೆ ನಾವು ಕೂಡ ಹೋಗಿ ಸಂಪೂರ್ಣವಾದಂತ ಚಿತ್ರಣವನ್ನ ಜನರ ಮುಂದೆ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ನೋಡಿ, ಮಾತಾ ಒಬ್ರು ಬರ್ತಾ ಇದ್ದಾರೆ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ. ಅಮ್ಮ ಒಬ್ರು ಇದ್ದಾರೆ. ಮಾತಾಜಿ नमस्कार। कैसा हो माता जी? क्या चल रहा है कश्मीर में? अच्छा चल रहा है? वो पूरा भयोत्पादक आतंकवादी का तूफान चलता है क्या माता है? सही है और गलत? नहीं, गलत। सही। आर्मी ऑपरेशन पूरा चला। आपका घर किधर माता? इधर आपको डर है भयोत्पादक आतंकवादी का? डर है आपको? डर नहीं था, मगर हम तो खाया बहुत। वो टूरिस्टों को अटैक किया, वो सही है गलत है? सही। नहीं सही। ओके, क्या बोलता भारत देशवासियों को, क्या बोलता आपको? खुदा भी एक, हाँ भगवान भी एक, हाँ तुम भी एक है, हम भी एक। खुदा एक, मगर हम भी। ओके। कश्मीर के साथ भारत, भारत के साथ कश्मीर एक ही है, भारत का है, तो विभाजन। ओके, हाँ हाँ पूरा आपको आशीर्वाद करता हूँ। हाँ हाँ, पूरा पूरा पूरा। जवान मार गया, बहुत आया, दुख आया, बहुत बहुत बड़ा। माता जी, भारत माता की जय। हाँ बात। ಓಕೆ, ಭಾರತ್ ಮಾತಾ ಕಿ. ನೋಡಿ, ಇದು ನಿಕೇಶ್ ಕೊಠಾರಿ ಇಲ್ಲಿರುವಂತ ಹಿರಿಯರೊಬ್ರು ಹೇಳ್ತಾ ಇರುವಂತ ಮಾತು. ಬಹಳ ನೋವಾಗಿದೆ ನಮ್ಗೆ, ಜವಾನ್ರೆಲ್ಲರೂ ಕೂಡ ನಿಧನ ಆಗಿರೋದು, ವೀರ ಮರಣವನ್ನ ಹೊಂದಿರೋದು ಅನ್ನೋದನ್ನ ಹೇಳ್ತಾ ಇದ್ರೆ. ಒಟ್ಟಾರೆ ಕಾಶ್ಮೀರದಲ್ಲಿ ಪ್ರಕ್ಷುಬ್ಧ ವಾತಾವರಣ ಎಲ್ಲರನ್ನೂ ಕೂಡ ಆತಂಕಕ್ಕೀಡು ಮಾಡುವಂತೆ ಮಾಡಿದೆ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಇಲ್ಲಿನ ಪ್ರತಿ ಕ್ಷಣದ ಮಾಹಿತಿಯನ್ನು ನೀಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ದೇಶದ ಈ ಸಮಯದಲ್ಲಿ, ದೇಶದ ಇಂಥ ಸಂಕಷ್ಟದ ಸಮಯದಲ್ಲಿ ರಿಪಬ್ಲಿಕ್ ಕನ್ನಡ ಜೊತೆಗಿದ್ದು ದೇಶವಾಸಿಗಳಿಗೆ ಒಂದು ಸ್ಪಷ್ಟತೆಯನ್ನ, ಒಂದು ಕ್ಲಾರಿಟಿಯನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ದೇಶದ ಭದ್ರತೆ, ದೇಶದ ಸಾರ್ವಭೌಮತೆ, ದೇಶದ ಏಕತೆ ಅಂತ ಹೇಳಿ ಬಂದಾಗ ರಿಪಬ್ಲಿಕ್ ಕನ್ನಡಕ್ಕೆ ದೇಶವೇ ಮೊದಲು. ಜೈ ಹಿಂದ್. ನಿಕೇಶ್ ಕೊಠಾರಿ. ಓಕೆ, ಥ್ಯಾಂಕ್ ಯು ರಂಜಿತ್, ನಿಮ್ಮೆಲ್ಲ ಮಾಹಿತಿ.